ಪ್ರೈಸ್ ದ ಲಾರ್ಡ್ ಪ್ರಿಯರೇ, ನಮ್ಮಲ್ಲಿ ಎಲ್ಲರಿಗೂ ಅಬ್ರಾಮ, ಇಸಾಕ, ಯಾಕೋಬರ ಬಗ್ಗೆ ಗೊತ್ತು. ಆದರೆ ಯಾಕೋಬರ ಹೆಂಡತಿಯಾದಂಥ ಲೇಹಳ ಬಗ್ಗೆ ಗೊತ್ತಿಲ್ಲ. ಗೊತ್ತಿದ್ದರೂ ಕೂಡ ಅವಳ ಬಗ್ಗೆ ಹೆಚ್ಚಾದ ಪ್ರಸಂಗ ಕೊಡೋದಿಲ್ಲ. ಆಕೆಗೆ ರಾಹೇಲ ಎಂಬಂಥ ಒಂದು ತಂಗಿ ಇದ್ದಳು. ರಾಹೇಲ ಎಲ್ಲಲ್ಲಿ ಹೆಸರುವಾಸಿಯಾಗಿದ್ದಳು. ಆದರೆ ಲೇಹಳಿಗೆ ಬಲಹೀನವಾದಂತಹ ಕಣ್ಣುಗಳು ಇತ್ತು. ಆದ್ದರಿಂದ ಲೇಹ ದುಃಖದಿಂದಲೇ ಜೀವಮಾನವನ್ನು ಸಾಗಿಸುತ್ತಾ ಇದ್ದಳು. ಪ್ರಿಯರೇ, ಅಂದಿನ ಕಾಲದಲ್ಲಿ ಸೌಂದರ್ಯಕ್ಕೆ ಭಾಳ ಬೆಲೆ ಇತ್ತು. ಹಾಗೆಯೇ ಯಾಕೋಬನು ಕೂಡ ಒಂದು ಸಲ ಲಾಬಾನ ಅಂತ ಹೇಳ್ತಕ್ಕಂಥ ತನ್ನ ಮಾವನ ಮನೆಗೆ ಬರ್ತಾನೆ. ಅಲ್ಲಿ ಆ ಲೇಹಳಿಗಿಂತ ಅವಳ ತಂಗಿ ರಾಹೇಲಳ ಮೇಲೆ ತುಂಬ ಇಷ್ಟ ಆಯಿತು. ಆ ತಂಗಿಯನ್ನು ಮದುವೆ ಆಗಲು ಅವನು 7 ವರ್ಷ ಸೇವೆ ಮಾಡ್ತಾನೆ. ಆದರೆ ಮದುವೆ ಸಮಯದಲ್ಲಿ ಮಾವ ಗೊತ್ತಿಲ್ಲದಂಗೆ ಲೇಹಳನ ಮದುವೆ ಮಾಡಿಕೊಡ್ತಾನೆ. ಆದರೆ ರಾತ್ರಿ ಕಳೆದು ಬೆಳಿಗ್ಗೆ ಆ ಮುಸುಕನ್ನು ಸರಿಸಿದಾಗ ತಂಗಿಯನ್ನು ಕೊಡಲಿಲ್ಲ, ಅಕ್ಕನಾದ ಲೇಹಳನ ಕೊಟ್ಟಾಗ ಗೊತ್ತಾದಾಗ ಲೇಹಳಿಗೆ ದುಃಖವಾಯಿತು. ಯಾಕೋಬ ನನ್ನನ್ನು ಸ್ವೀಕರಿಸಲಿಲ್ಲ ಎಂದು ಗೊತ್ತಾಯಿತು. ನಂತರ ರಾಹೇಲಳಿಗೋಸ್ಕರ 7 ವರ್ಷ ಸೇವೆಯನ್ನು ಮಾಡ್ದ. ಹಾಗೆ ದಿನದಿಂದ ದಿನಕ್ಕೆ ಕಳೆದ ಹಾಗೆ ರಾಹೇಲನ ಪ್ರೀತಿಸಿ ಅವಳಿಗೆ ದುಃಖ ಆಯಿತು. ಆದರೆ ದೇವರು ಲೇಹಳನ ಪ್ರೀತಿಸಿ ಒಂದು ಮಗುವನ್ನು ಕೊಟ್ಟರು. ಆ ಮಗುವಿಗೆ ರೂಬೇನ ಎಂದು ಹೆಸರಿಟ್ಟಳು. ಈಗಲಾದರೂ ನನ್ನ ಗಂಡ ಪ್ರೀತಿಸುತ್ತಾನೆ ಎಂದು ತಿಳಿದುಕೊಂಡ ತಕ್ಷಣ ಸಿಮೆಯನ ಹುಟ್ಟಿದ. ಸಿಮೆಯನ ನಂತರ ಲೇವಿ ಎಂಬಂಥ ಮಗು ಹುಟ್ಟಿದ. ಈಗಲಾದರೂ ನಾನು ಮತ್ತು ನನ್ನ ಗಂಡ ಒಂದಾಗುತ್ತೇವೆ ಎಂದು ತಿಳಿದುಕೊಂಡಳು. ಆದರೆ ಅಲ್ಲೂ ಕೂಡ ಒಂದಾಗಲಿಲ್ಲ. ಪುನಃ ತಿರುಗಿ ಅವಳು ಗರ್ಭಧರಿಸಿ 4ನೇ ಮಗುವಿಗೆ ಯಹೂದ ಎಂದು ಹೆಸರಿಟ್ಟಳು. ಅಂದರೆ ಈ ಮಗುಗೋಸ್ಕರ ನಾನು ಉಪಕಾರ ಸ್ತುತಿ ಮಾಡುವೆನೆಂದು ತಿಳಿಸಿದಳು. ಆದರೆ ಇದೇ ಒಂದು ಯಹೂದನ ಸಂತತಿಯಿಂದಲೇ ದಾವೀದ ಮಹಾರಾಜ ಹುಟ್ಟಿ ಬರ್ತಾನೆ. ಅದೇ ದಾವೀದ ಮಹಾರಾಜನ ಸಂತತಿಯಿಂದಲೇ ಯೇಸು ಕ್ರಿಸ್ತರು ಹುಟ್ಟಿ ಬಂದಿದ್ದಾರೆ. ಇದರಿಂದ ನಾವು ತಿಳಿಯಬೇಕಾದಂಥ ವಿಷಯ ಏನೆಂದರೆ, ಯಾರಿಗೂ ಬೇಡವಾಗಿದ್ದಂಥ ಕುಟುಂಬದಲ್ಲಿ ತಿರಸ್ಕರಿಸಲ್ಪಟ್ಟಿದ್ದರು, ಯಾರಿಗೂ ಬೇಡದಿರತಕ್ಕಂಥ ಲೇಹಳ ಕುಟುಂಬದಿಂದನೇ ಯೇಸು ಕ್ರಿಸ್ತ ಬಂದ ಹಾಗೆ ಪ್ರಿಯರೇ, ಇವತ್ತು ನಾನು ನೀನು ಕೂಡ ಯಾರಿಗೂ ಬೇಡದಿರತಕ್ಕಂಥ ವಸ್ತುಗಳಾಗಿರುವುದು. ದುಃಖದಲ್ಲಿ, ಸಂಕಟದಲ್ಲಿ, ವೇದನೆಯಲ್ಲಿ ಇರ್ಬೋದು. ಆದರೆ ಜನಗಳು ನಿನ್ನನ್ನು ಕೈ ಬಿಟ್ಟರೂ ಕೂಡ ದೇವರು ಕೈ ಬಿಡೋದಿಲ್ಲ ಎಂಬ ಸಂದೇಶ ಇದಾಗಿದೆ ಪ್ರಿಯರೇ. ಈ ಲೇಹಳ ಕಥೆಯ ಮೂಲಕ ನಮ್ಮನ್ನು ಕೂಡ ಯಾರಾದರೂ ತಿರಸ್ಕಾರ ಮಾಡಬಹುದು. ಕುಟುಂಬದಲ್ಲೂ ಬಂಧು ಮಿತ್ರರಿಂದ ತಿರಸ್ಕಾರ ಹೊಂದಿದ್ದರೂ ಕೂಡ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ಕೈ ಬಿಡುವುದಿಲ್ಲ ಎಂದು ತಿಳಿದುಕೊಂಡು ದೇವರ ರಾಜ್ಯವನ್ನು ಮಹಿಂಪಡಿಸುವ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಹಣದ ಕಾಣಿಕೆ ಬೇಡ, ಅದರ ಬದಲಿಗೆ ನಿಮ್ಮ ಲೈಕ್, ಕಮೆಂಟ್, ಶೇರ್ಗಳನ್ನು ಮಾಡೋದರ ಮೂಲಕ ನಮ್ಮ ಇಂಥ ಯೂಟ್ಯೂಬ್ ಸೇವೆಗಳನ್ನು ಆಶೀರ್ವದಿಸಿರಿ. ದೇವರು ನಿಮ್ಮನ್ನು ಉತ್ತಮವಾಗಿಡಲಿ. ಆಮೇನ್.